ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಬ್ಬರ ಜೋರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಶಿರಾಡಿ ಘಾಟ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75 ಮಾರ್ನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂಥದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂಥ ಪರಿಸ್ಥಿತಿ ಆಗಿದೆ. ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣನ್ನು ಗುಡ್ಡ ಬಿದ್ದಂಥ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ JCBಯಿಂದ ಮಾಡ್ತಾ ಇರುವಂಥದ್ದು ನೋಡ್ಬೋದು. ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿದು ಬಿದ್ದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಹಾಗೆ ಈಗಾಗಲೇ ಸುಮಾರು ರಾತ್ರಿ 2:30 ಗಂಟೆಯಿಂದಲೇ ಹಾಸನದ ಸಕಲೇಶಪುರ RFO ಹೇಮಂತ್ ಹಾಗೂ CPI ಆದಂಥ ನಿರಂಜನ್, ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿದಿರುವಂಥದ್ದು. ಹಾಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನು ಮಾಡ್ತಾ ಇರೋದನ್ನ ಕಾಣ್ಬೋದಾಗಿದೆ. ಜೊತೆಗೆ ಸಾಕಷ್ಟು ಇದಕ್ಕೆ ಶ್ರಮಿಸಲಿಕ್ಕಾಗಿ ಪೊಲೀಸರು ಕೂಡ ಈಗ ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಸುಮಾರು 2 JCBಗಳ ಮೂಲಕ ಇಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದನ್ನ ನೋಡ್ಬೋದಾಗಿದೆ. ಇನ್ನು ಬಲಭಾಗದಲ್ಲಿ ಸಾಕಷ್ಟು ನೀರು ಒಂದು ಜಲಪಾತದ ರೀತಿ ಇಲ್ಲಿ ನೀರು ಹರಿದು ಬರ್ತಾ ಇರೋದನ್ನ ನೋಡಬಹುದಾಗಿದೆ. ಶಿರಾಡಿ ಘಾಟ್ನ ಒಟ್ಟಾರೆಯಾದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರೋದನ್ನ ಕಾಣ್ಬೋದಾಗಿದೆ. ಇನ್ನು ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನು ನೀಡ್ತಾರೆ. ಆದರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸವಾಲು ಅಂತಲೇ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಬ್ಬರ ಜೋರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಶಿರಾಡಿ ಘಾಟ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75 ಮಾರ್ನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂಥದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂಥ ಪರಿಸ್ಥಿತಿ ಆಗಿದೆ. ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣನ್ನು ಗುಡ್ಡ ಬಿದ್ದಂಥ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ JCBಯಿಂದ ಮಾಡ್ತಾ ಇರುವಂಥದ್ದು ನೋಡ್ಬೋದು. ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿದು ಬಿದ್ದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಹಾಗೆ ಈಗಾಗಲೇ ಸುಮಾರು ರಾತ್ರಿ 2:30 ಗಂಟೆಯಿಂದಲೇ ಹಾಸನದ ಸಕಲೇಶಪುರ RFO ಹೇಮಂತ್ ಹಾಗೂ CPI ಆದಂಥ ನಿರಂಜನ್, ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿದಿರುವಂಥದ್ದು. ಹಾಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನು ಮಾಡ್ತಾ ಇರೋದನ್ನ ಕಾಣ್ಬೋದಾಗಿದೆ. ಜೊತೆಗೆ ಸಾಕಷ್ಟು ಇದಕ್ಕೆ ಶ್ರಮಿಸಲಿಕ್ಕಾಗಿ ಪೊಲೀಸರು ಕೂಡ ಈಗ ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಸುಮಾರು 2 JCBಗಳ ಮೂಲಕ ಇಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದನ್ನ ನೋಡ್ಬೋದಾಗಿದೆ. ಇನ್ನು ಬಲಭಾಗದಲ್ಲಿ ಸಾಕಷ್ಟು ನೀರು ಒಂದು ಜಲಪಾತದ ರೀತಿ ಇಲ್ಲಿ ನೀರು ಹರಿದು ಬರ್ತಾ ಇರೋದನ್ನ ನೋಡಬಹುದಾಗಿದೆ. ಶಿರಾಡಿ ಘಾಟ್ನ ಒಟ್ಟಾರೆಯಾದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರೋದನ್ನ ಕಾಣ್ಬೋದಾಗಿದೆ. ಇನ್ನು ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನು ನೀಡ್ತಾರೆ. ಆದರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸವಾಲು ಅಂತಲೇ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಬ್ಬರ ಜೋರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಶಿರಾಡಿ ಘಾಟ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75 ಮಾರ್ನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂಥದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂಥ ಪರಿಸ್ಥಿತಿ ಆಗಿದೆ. ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣನ್ನು ಗುಡ್ಡ ಬಿದ್ದಂಥ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ JCBಯಿಂದ ಮಾಡ್ತಾ ಇರುವಂಥದ್ದು ನೋಡ್ಬೋದು. ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿದು ಬಿದ್ದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಹಾಗೆ ಈಗಾಗಲೇ ಸುಮಾರು ರಾತ್ರಿ 2:30 ಗಂಟೆಯಿಂದಲೇ ಹಾಸನದ ಸಕಲೇಶಪುರ RFO ಹೇಮಂತ್ ಹಾಗೂ CPI ಆದಂಥ ನಿರಂಜನ್, ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿದಿರುವಂಥದ್ದು. ಹಾಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನು ಮಾಡ್ತಾ ಇರೋದನ್ನ ಕಾಣ್ಬೋದಾಗಿದೆ. ಜೊತೆಗೆ ಸಾಕಷ್ಟು ಇದಕ್ಕೆ ಶ್ರಮಿಸಲಿಕ್ಕಾಗಿ ಪೊಲೀಸರು ಕೂಡ ಈಗ ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಸುಮಾರು
2 JCBಗಳ ಮೂಲಕ ಇಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದನ್ನ ನೋಡಬಹುದಾಗಿದೆ. ಇನ್ನ ಬಲಭಾಗದಲ್ಲಿ ಸಾಕಷ್ಟು ನೀರು ಒಂದು ಜಲಪಾತದ ರೀತಿ ಇಲ್ಲಿ ನೀರು ಹರಿದು ಬರ್ತಾ ಇರೋದನ್ನ ನೋಡಬಹುದಾಗಿದೆ. ಶಿರಾಡಿ ಘಾಟ್ನ ಒಟ್ಟಾರೆಯಾದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರೋದನ್ನ ಕಾಣಬಹುದಾಗಿದೆ. ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನು ನೀಡ್ತಾರೆ. ಆದರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸವಾಲು ಅಂತಲೇ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಬ್ಬರ ಜೋರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಶಿರಾಡಿ ಘಾಟ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75 ಮಾರ್ನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂಥದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂಥ ಪರಿಸ್ಥಿತಿ ಆಗಿದೆ. ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣನ್ನು ಗುಡ್ಡ ಬಿದ್ದಂಥ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ JCBಯಿಂದ ಮಾಡ್ತಾ ಇರುವಂಥದ್ದು ನೋಡ್ಬೋದು. ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿದು ಬಿದ್ದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಹಾಗೆ ಈಗಾಗಲೇ ಸುಮಾರು ರಾತ್ರಿ 2:30 ಗಂಟೆಯಿಂದಲೇ ಹಾಸನದ ಸಕಲೇಶ್ಪುರ RFO ಹೇಮಂತ್ ಹಾಗೂ CPI ಆದಂಥ ನಿರಂಜನ್, ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿದಿರುವಂಥದ್ದು. ಹಾಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನು ಮಾಡ್ತಾ ಇರೋದನ್ನ ಕಾಣ್ಬೋದಾಗಿದೆ. ಜೊತೆಗೆ ಸಾಕಷ್ಟು ಇದಕ್ಕೆ ಶ್ರಮಿಸಲಿಕ್ಕಾಗಿ ಪೊಲೀಸರು ಕೂಡ ಈಗ ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಸುಮಾರು 2 JCBಗಳ ಮೂಲಕ ಇಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದನ್ನ ನೋಡಬಹುದಾಗಿದೆ. ಇನ್ನ ಬಲಭಾಗದಲ್ಲಿ ಸಾಕಷ್ಟು ನೀರು ಒಂದು ಜಲಪಾತದ ರೀತಿ ಇಲ್ಲಿ ನೀರು ಹರಿದು ಬರ್ತಾ ಇರೋದನ್ನ ನೋಡಬಹುದಾಗಿದೆ. ಶಿರಾಡಿ ಘಾಟ್ನ ಒಟ್ಟಾರೆಯಾದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರೋದನ್ನ ಕಾಣಬಹುದಾಗಿದೆ. ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನು ನೀಡ್ತಾರೆ. ಆದರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸವಾಲು ಅಂತಲೇ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಬ್ಬರ ಜೋರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಶಿರಾಡಿ ಘಾಟ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75 ಮಾರ್ನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂಥದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂಥ ಪರಿಸ್ಥಿತಿ ಆಗಿದೆ. ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣನ್ನು ಗುಡ್ಡ ಬಿದ್ದಂಥ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ JCBಯಿಂದ ಮಾಡ್ತಾ ಇರುವಂಥದ್ದು ನೋಡ್ಬೋದು. ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿದು ಬಿದ್ದಿರುವಂಥದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ. ಹಾಗೆ ಈಗಾಗಲೇ ಸುಮಾರು ರಾತ್ರಿ 2:30 ಗಂಟೆಯಿಂದಲೇ ಹಾಸನದ ಸಕಲೇಶ್ಪುರ RFO ಹೇಮಂತ್ ಹಾಗೂ CPI ಆದಂಥ ನಿರಂಜನ್, ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿದಿರುವಂಥದ್ದು. ಹಾಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನು ಮಾಡ್ತಾ ಇರೋದನ್ನ ಕಾಣ್ಬೋದಾಗಿದೆ. ಜೊತೆಗೆ ಸಾಕಷ್ಟು ಇದಕ್ಕೆ ಶ್ರಮಿಸಲಿಕ್ಕಾಗಿ ಪೊಲೀಸರು ಕೂಡ ಈಗ ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಸುಮಾರು 2 JCBಗಳ ಮೂಲಕ ಇಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದನ್ನ ನೋಡಬಹುದಾಗಿದೆ. ಇನ್ನ ಬಲಭಾಗದಲ್ಲಿ ಸಾಕಷ್ಟು ನೀರು ಒಂದು ಜಲಪಾತದ ರೀತಿ ಇಲ್ಲಿ ನೀರು ಹರಿದು ಬರ್ತಾ ಇರೋದನ್ನ ನೋಡಬಹುದಾಗಿದೆ. ಶಿರಾಡಿ ಘಾಟ್ನ ಒಟ್ಟಾರೆಯಾದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರೋದನ್ನ ಕಾಣಬಹುದಾಗಿದೆ. ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನು ನೀಡ್ತಾರೆ. ಆದರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸವಾಲು ಅಂತಲೇ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.